ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ಮಹಿಳೆಯರಿಗೆ ಗುಡ್ ನ್ಯೂಸ್ ಇದೆ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಮಹಿಳೆಯರಿಗೆ ಮಾತ್ರ ನೀಡುವಂತ ಒಂದು 5 ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಈ ಒಂದು ಯೋಜನೆಯನ್ನ ನೀವು ಸರಿಯಾಗಿ ಉಪಯೋಗಿಸ್ಕೊಂಡು ಉತ್ತಮ ಹಂತ ಕೂಡ ತಲುಪಬಹುದು. ಮಹಿಳೆಯರು ಮಾತ್ರ, ಪುರುಷರಿಗಲ್ಲ. ಓಕೆ ಸ್ನೇಹಿತರೆ, ನೋಡಿ, ಇವ ಮಹಿಳೆಯರಿಗೆ 3 ಲಕ್ಷದವರೆಗೂ ಸಾಲವನ್ನು ನೀಡ್ತಾರೆ. ಹಾಗೆ 1.5 ಲಕ್ಷದವರೆಗೂ ಸಬ್ಸಿಡಿಯನ್ನು ನೀಡ್ತಾರೆ. ಸಬ್ಸಿಡಿ ಅಂದ್ರೆ ಮತ್ತದು ನೀವು ರಿಟರ್ನ್ ಕೊಡ್ಬೇಕು ಅಂತ ಏನಿಲ್ಲ. ಮತ್ತು 30,000 ರೂಪಾಯಿನ ಫ್ರೀಯಾಗಿ ನೀಡ್ತಾ ಇದ್ದಾರೆ ಪ್ರೋತ್ಸಾಹಧನವಾಗಿ. ಹಾಗಿದ್ರೆ ಯಾವ ಮಹಿಳೆಯರಿಗೆ ಈ ಒಂದು ಯೋಜನೆಯ ಫಲವನ್ನ ಪಡಿಬಹುದು, ಹಾಗೆ ಅರ್ಹತೆಗಳೇನಿರಬೇಕು, ಕಂಡೀಷನ್ಸ್ ಏನೇನು ಅಪ್ಲೈ ಆಗುತ್ತೆ ಎಂಬುದ್ರ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ನೀವೇನ್ ಮಾಡ್ಬೇಕು ಹೇಳಿ, ವಿಡಿಯೋನ ಬಿಗಿನಿಂಗ್ ಇಂದ ಎಂಡ್ ವರೆಗೂ ವಾಚ್ ಮಾಡಿ. ನಾ ಹೇಳುವಂತ ಒಂದು ಇನ್ಫಾರ್ಮೇಶನ್ ನ ಪೂರ್ತಿಯಾಗಿ ತಿಳ್ಕೊಳ್ಳಿ. ಇಲ್ಲ ನೀವು ಅರ್ಧಂಬರ್ಧ ತಿಳ್ಕೊಂಡ್ರೆ ನಿಮ್ಗೆ ಈ ಒಂದು ಯೋಜನೆಯ ಫಲವನ್ನ ಪಡೆಯೋದು ಕಷ್ಟ ಆಗುತ್ತೆ. ಓಕೆ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಯಾವ ವರ್ಗದವರು ಅಂತಿಲ್ಲ, ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂತೇನಿಲ್ಲ. ಎಲ್ಲಾ ವರ್ಗದ ಜನರಿಗೂ, ಎಲ್ಲಾ ವರ್ಗದ ಮಹಿಳೆಯರು ಕೂಡ ಈ ಒಂದು ಯೋಜನೆಯ ಫಲವನ್ನು ನೀವು ಪಡಿಬಹುದು. ನೋಡಿ ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅರ್ಜಿಯನ್ನು ಆಹ್ವಾನಿಸಿದ್ದು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಈ ಒಂದು ಸೌಲಭ್ಯವನ್ನು ನಮಗೆ ನೀಡುವಂತದ್ದು, ಅಂದ್ರೆ ಮಹಿಳೆಯರಿಗೆ. ಸ್ನೇಹಿತರೆ, ಎಲ್ಲಾ ಮಹಿಳೆಯರಿಗೂ ತಮಗೂ ಕೂಡ ಏನಾದ್ರೂ ಒಂದು ಸಣ್ಣದಾದಂತ ಒಂದು ಉದ್ಯೋಗವನ್ನ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ನನಗೂ ಕೂಡ ಆಸೆ ಇದೆ. ಹಾಗೆ ನೋಡಿ, ಎಲ್ರಿಗೂ ಕೂಡ ಅವ್ರದೇ ಆದಂತ ಒಂದು ಸಣ್ಣ ಉದ್ಯೋಗ ಮಾಡಲಿ ಅನ್ನುವಂತ ಒಂದು ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ನಿಗಮದ ವತಿಯಿಂದ ಅವರಿಗೆ ಸಾಲ ಸೌಲಭ್ಯವನ್ನ ನೀಡ್ತಾ ಇದ್ದಾರೆ. ನೋಡಿ, 3 ಲಕ್ಷ ರೂಪಾಯಿವರೆಗೂ ನಿಮ್ಗೆ ಸಾಲ ಸೌಲಭ್ಯವನ್ನ ಸ್ವಯಂ ಉದ್ಯೋಗವನ್ನು ಮಾಡ್ಲಿಕ್ಕೋಸ್ಕರ ನೀಡ್ತಾ ಇದ್ದಾರೆ. ಈಗ ಮೊದಲನೇದಾಗಿ ಅದು ಯಾವ ಯೋಜನೆ ಅಂದ್ರೆ ಉದ್ಯೋಗಿನಿ ಯೋಜನೆ. ನೀವು ಸಣ್ಣದಾದಂತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ, ಅಂದ್ರೆ ಟೇಲರಿಂಗ್ ಇರ್ಬಹುದು, ಅಥವಾ ಬೀದಿ ಬದಿ ವ್ಯಾಪಾರಿ ಇರ್ಬಹುದು, ಅಥವಾ ಸಣ್ಣದಾದಂತ ಒಂದು ಶಾಪ್ ಅನ್ನ ಇಟ್ಕೊಂಡಿರ್ಬಹುದು. ಈ ಒಂದು ನೀವು ಉದ್ಯೋಗವನ್ನ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಮ್ಗೆ ಬ್ಯಾಂಕ್ಗಳ ಮೂಲಕ ಸಾಲ 3 ಲಕ್ಷ ರೂಪಾಯಿ ಸಾಲವನ್ನ ನೀಡ್ತಾರೆ. ಹಾಗಿದ್ರೆ ಎಲ್ರಿಗೂ ಕೂಡ ಸಾಲವನ್ನ ಕೊಟ್ಟು ಬಿಡ್ತಾರಾ? ಇಲ್ಲ, ನೀವು ಅದಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಕೊಡಬೇಕು. ಅಂದ್ರೆ ಯಾವ ರೀತಿ ನೀವು ಉದ್ಯೋಗವನ್ನ ಮಾಡ್ತೀರಾ, ಅದರಲ್ಲಿ ನೀವು ಎಷ್ಟು ಬಂಡವಾಳವನ್ನ ಹಾಕ್ತೀರಾ ಅನ್ನೋದ್ರ ಬಗ್ಗೆ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನೀವು ಕೊಡಬೇಕು. ಹಾಗೆ 18 ವರ್ಷ ಮೇಲ್ಪಟ್ಟಿರ್ಬೇಕು, 50 ವರ್ಷವನ್ನ ಒಳಗಿರ್ಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಾಗಿದ್ರೆ ಅವರಿಗೆ 1 ಲಕ್ಷದಿಂದ 3 ಲಕ್ಷವರೆಗೆ ಸಾಲ ಸೌಲಭ್ಯವನ್ನ ಈ ಒಂದು ನಿಗಮದಿಂದ ನೀಡ್ತಾರೆ. ಅವರಿಗೆ 50% ಸಬ್ಸಿಡಿ ಇರುತ್ತೆ. ಅಂದ್ರೆ 1 ಲಕ್ಷ ಸಾಲವನ್ನು ತಗೊಂಡ್ರೆ ಅವರಿಗೆ 50% ಸಬ್ಸಿಡಿ ಅಂದ್ರೆ 50,000 ಸಬ್ಸಿಡಿ ಬರುತ್ತೆ. ಅವರು 50,000 ಕಟ್ಟಿದ್ರೆ ಆಯ್ತು. 3 ಲಕ್ಷ ಸಾಲ ತಗೊಂಡ್ರೆ 50% ಸಬ್ಸಿಡಿ ಅಂದ್ರೆ 1.5 ಲಕ್ಷ ಸಬ್ಸಿಡಿ ಎಲ್ಲ ಹೋಗುತ್ತೆ. ಮತ್ತು ಉಳಿದಂತ 1.5 ಲಕ್ಷ ಅವರು ಸಾಲವನ್ನ ಕಟ್ಟಬೇಕಾಗತ್ತೆ. ಹಾಗೆ ಅವರಿಗೆ ಕಂಡೀಷನ್ ಏನಂದ್ರೆ ಅವರಿಗೆ 2 ಲಕ್ಷದ ಒಳಗೆ ಅವರ ವಾರ್ಷಿಕ ಆದಾಯ ಇರಬೇಕು. ಇನ್ನು ಸಾಮಾನ್ಯ ವರ್ಗದವರು ಮತ್ತೆ OBC ಅವರಾಗಿದ್ರೆ ಅವರಿಗೆ 1 ಲಕ್ಷದಿಂದ 3 ಲಕ್ಷ ಸಾಲ ಸೌಲಭ್ಯವನ್ನ ನೀಡ್ತಾರೆ. ಅವ್ರಿಗೆ ಮಾತ್ರ 30% ಸಬ್ಸಿಡಿ ಇರುತ್ತೆ. ಅಂದ್ರೆ 1 ಲಕ್ಷ ಏನಾದ್ರೂ ನೀವು ಸಾಲ ತಗೊಂಡ್ರೆ 30% ಸಬ್ಸಿಡಿ ಅಂದ್ರೆ ಎಷ್ಟಾಗುತ್ತೆ ಹೇಳಿ? 30,000 ಆಗುತ್ತೆ. ಅವ್ರಿಗೆ 70,000 ಸಾಲವನ್ನ ಮರುಪಾವತಿ ಮಾಡ್ಬೇಕಾಗತ್ತೆ. ಮತ್ತೆ ಉಳಿದಂತ 30,000 ರೂಪಾಯಿ ಸಬ್ಸಿಡಿ ರೂಪದಲ್ಲಿ ಅವ್ರು ಮತ್ತೆ ಕಟ್ಟಬೇಕಂತೇನಿಲ್ಲ. ಹಾಗೆ 3 ಲಕ್ಷ ಸಾಲವನ್ನು ತಗೊಂಡ್ರೆ ಅವರಿಗೆ 90,000 ಸಬ್ಸಿಡಿಯಲ್ಲಿ ಹೋಗುತ್ತೆ. 2,50,000 ರೂಪಾಯಿ ಅವರು ಕಟ್ಟಬೇಕಾಗತ್ತೆ. ಇವರ ವಾರ್ಷಿಕ ಆದಾಯ 1,50,000 ರೂಪಾಯಿ ಒಳಗಿರ್ಬೇಕು. ಇದು ಕಂಡೀಷನ್ ಅಪ್ಲೈ ಆಗುತ್ತೆ. ಹಾಗಿದ್ರೆ ಸ್ನೇಹಿತರೆ, ನೀವು ಕೂಡ ಚಿಕ್ಕದಾದಂತ ಒಂದು ಸ್ವಂತ ಉದ್ಯೋಗವನ್ನ ಮಾಡಬೇಕು, ಅದರಿಂದ ಸ್ವಲ್ಪನಾದ್ರೂ ಆದಾಯವನ್ನ ಗಳಿಸಬೇಕು ಅಂತ ಅನ್ಕೊಂಡಿದ್ರೆ ನೀವು ಈ ಒಂದು ಯೋಜನೆ ಮೂಲಕ ಏನು ಸಾಲ ಸೌಲಭ್ಯವನ್ನು ಪಡೆದು, ನೋಡಿ, ಪೂರ್ತಿಯಾಗಿ ಏನು ನೀವು ಕಟ್ಟಬೇಕಂತಿಲ್ಲ, ಅದರಲ್ಲಿ ಸಬ್ಸಿಡಿ ಕೂಡ ನಿಮ್ಗೆ ಸಿಗತ್ತೆ ಅಲ್ವಾ, ಅದು ಫ್ರೀಯಾಗಿ ಸಿಗತ್ತೆ. ಹಾಗಾಗಿ ಇದು ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬಹುದು. ಇದ್ರ ಮೂಲಕ ನೀವು ಸಾಲ ಸೌಲಭ್ಯವನ್ನು ಪಡೆದು ನೀವು ಕೂಡ ಒಂದು ಉದ್ಯೋಗವನ್ನ ಪಡಿಬಹುದು. ಇದು ಎಲ್ಲ ಮಹಿಳೆಯರಿಗೂ ತುಂಬಾ ಅನುಕೂಲ ಆಗುತ್ತೆ. ಇದರಿಂದ ಮಹಿಳೆಯರು ಕೂಡ ಇಂಪ್ರೂವ್ ಆಗಬಹುದು, ಅವರು ಕೂಡ ದುಡಿಬಹುದು ಅನ್ನೋದು ನನ್ನ ಅನಿಸಿಕೆ. ನೀವು ಕೂಡ ಅಪ್ಲೈ ಮಾಡಿ. ಇವಾಗ 2ನೇ ಯೋಜನೆ ಯಾವುದು ಅಂತ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಯಾಕಂದ್ರೆ ನಾನು ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ ಅಲ್ವಾ, ಹಾಗಾಗಿ ಸಬ್ಸ್ಕ್ರೈಬ್ ಜೊತೆಗೆ ಒಂದು ಲೈಕ್ ಕೂಡ ಒತ್ಬಿಡಿ. ಓಕೆನಾ? ಇನ್ನು 2ನೇದಾಗಿ ಚೇತನ ಯೋಜನೆ. ಇದು ದಮನಿತ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಮಾಡಲಿ ಅನ್ನುವಂತ ಒಂದು ದೃಷ್ಟಿಯಿಂದ ನೇರವಾಗಿ 30,000 ರೂಪಾಯಿ ಸಹಾಯಧನವನ್ನ ನೀಡುವಂಥದ್ದು. ಇದು ಸಾಲ ಅಲ್ಲ, ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನಿಮ್ಗೆ ನೇರವಾಗಿ ನೀಡ್ತಾರೆ. ಓಕೆನಾ? ಹಾಗೆ 3ನೇದಾಗಿ ಧನೇಶ್ ಯೋಜನೆ. ಈ ಒಂದು ಯೋಜನೆ HIV ಸೋಂಕಿತರು ಹಾಗೂ ಬಾಧಿತ ಮಹಿಳೆಯರಿಗೆ 30,000 ರೂಪಾಯಿ ಸಹಾಯಧನವನ್ನ ನೇರವಾಗಿ ನೀಡುವಂಥದ್ದು. ಇದು ಕೂಡ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನಿಮಗೂ ಕೂಡ ಸ್ವಯಂ ಉದ್ಯೋಗ
ಮಾಡಲಿ, ಏನಾದರೂ ಒಂದು ಉದ್ಯೋಗ ಸಣ್ಣದಾಗಿ ಪುಟ್ಟ ಬಿಸ್ನೆಸ್ ಅನ್ನ ಮಾಡಲಿ ಹೇಳುವಂತ ಒಂದು ದೃಷ್ಟಿಯಿಂದ ನೀಡುವಂಥದ್ದು. ಮೂರನೇದಾಗಿ ಧನ್ಯಶ್ರೀ ಯೋಜನೆ. ಈ ಒಂದು ಯೋಜನೆ HIV ಸೋಂಕಿತರ ಮತ್ತು ಬಾಧಿತ ಮಹಿಳೆಯರು ಅವರು ಕೂಡ ಸ್ವಯಂ ಉದ್ಯೋಗ ಮಾಡಲಿ, ಸಣ್ಣದಾದಂಥ ಒಂದು ಬಿಸ್ನೆಸ್ ಮಾಡಲಿ ಹೇಳುವಂತ ಒಂದು ದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ಅವರಿಗೆ 30,000 ರೂಪಾಯಿ ಫ್ರೀ ಆಗಿ ನೀಡ್ತಾ ಇದ್ದಾರೆ. ಇದು ಸಾಲ ಅಲ್ಲ, ಡೈರೆಕ್ಟ್ ಆಗಿ ನೇರವಾಗಿ ನೀಡುವಂಥದ್ದು. ಓಕೆನಾ. ನಾಲ್ಕನೇದಾಗಿ ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ. ಇದು ಕೂಡ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಸ್ವಯಂ ಉದ್ಯೋಗಕ್ಕೆ ಅಂದರೆ ಆದಾಯ ಉತ್ಪಾದಿತ ಚಟುವಟಿಕೆಗೋಸ್ಕರ ಅವರಿಗೆ 30,000 ರೂಪಾಯಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನೇರವಾಗಿ ಅವರಿಗೆ ಸಹಾಯಧನ ಅಂತ ನೀಡುವಂಥದ್ದು. ಓಕೆನಾ. ಇದು ಕೂಡ ಸಾಲ ಅಲ್ಲ. ಹಾಗೆ ಐದನೇದಾಗಿ ಮಾಜಿ ದೇವದಾಸಿಯರ ಪುನರ್ವಸತಿ ಯೋಜನೆ. ಮಾಜಿ ದೇವದಾಸಿಯರು ಇರ್ತಾರಲ್ಲ ಅವರಿಗೂ ಕೂಡ ಆದಾಯ ಉತ್ಪನ್ನ ಚಟುವಟಿಕೆಗಳಿಗೆ ತಾವು ತೊಡಗಿಸಿಕೊಳ್ಳಲಿಕ್ಕೆ ಅಂದರೆ ಸ್ವಯಂ ಉದ್ಯೋಗ ಏನಾದರೂ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲಿ ಅನ್ನುವಂಥ ಒಂದು ದೃಷ್ಟಿಯಿಂದ ಅವರಿಗೂ ಕೂಡ 30,000 ರೂಪಾಯಿ ಸಹಾಯಧನವನ್ನಾಗಿ ಈ ಒಂದು ಅಭಿವೃದ್ಧಿ ನಿಗಮದಿಂದ ನೀಡುವಂಥದ್ದು. ಓಕೆ ಸ್ನೇಹಿತರೆ, ನಾನೀಗ ಮಹಿಳೆಯರಿಗೆ ಇರುವಂತಹ 5 ಯೋಜನೆ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟೆ. ಹಾಗಿದ್ರೆ ಈ ಒಂದು ಯೋಜನೆ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದೆಂದ್ರೆ ಇದು ಆಗಸ್ಟ್ 21ಕ್ಕೆ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 21 ಕೂಡ ಅವಕಾಶ ಇದೆ. ಅಂದ್ರೆ 1 ತಿಂಗಳ ಕಾಲ ಅವಕಾಶವನ್ನ ನೀಡಿದ್ದಾರೆ. ಹಾಗೂ ಈ ಒಂದು ಅರ್ಜಿಗೆ ಎಲ್ಲೆಲ್ಲಿ ಅಪ್ಲೈ ಮಾಡಬೇಕು ಅಂತ ನೀವು ಕೇಳೋದಾದ್ರೆ ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ, ಹಾಗೆ ಗ್ರಾಮ ಒನ್, ಕರ್ನಾಟಕ ಒನ್, ಬೆಂಗಳೂರು ಒನ್ ಮತ್ತು ಬಾಪೂಜಿ ಕೇಂದ್ರಗಳು ಕೂಡ ಅರ್ಜಿನ ನೀವು ಅಪ್ಲೈ ಮಾಡಬಹುದು. ಮತ್ತು ಸ್ನೇಹಿತರೆ 2023-24ನೇ ಸಾಲಿನಲ್ಲಿ ಈ ಒಂದು ಅರ್ಜಿಗೆ ನೀವೇನಾದ್ರೂ ಅಪ್ಲೈ ಮಾಡಿದ್ರೆ ಈ ಒಂದು ಯೋಜನೆಯಿಂದ ಯಾವುದೇ ರೀತಿ ಫಲನ ನೀವು ಪಡಿಲಿಲ್ಲ ಅಂದ್ರೆ ಮತ್ತೊಮ್ಮೆ ನೀವು ಅರ್ಜಿನ ಅಪ್ಲೈ ಮಾಡ್ಬೇಕಂತ ಕೇಳೋದಾದ್ರೆ ಮತ್ತೆ ಅರ್ಜಿನ ಹಾಕ್ಬೇಕಂತೇನಿಲ್ಲ. ಓಕೆನಾ. ನೀವು ಈ ಒಂದು ಯೋಜನೆಯಿಂದ ಫಲವನ್ನ ಪಡೆದಿದ್ರೆ ಮತ್ತೆ ಅರ್ಜಿನ ಹಾಕಕ್ ಕೂಡ ಬರಲ್ಲ. ಇದೊಂದು ಕ್ಲಾರಿಟಿ ನಿಮಗೆ. ಯಾರಿಗಾದ್ರೂ ಸ್ವಯಂ ಉದ್ಯೋಗ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದಂತ ಮಹಿಳೆಯರು ಬೇಗ ಹೋಗಿ ಅರ್ಜಿಗೆ ಅಪ್ಲೈ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ಎಲ್ಲ ಮಹಿಳೆಯರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಹಾಗೆ ನನ್ನ ಚಾನೆಲ್ನಲ್ಲಿ ನಾನು ಇದೇ ರೀತಿ ಇನ್ಫಾರ್ಮೇಶನ್ ಹಾಗೂ ಜಾಬ್ ರಿಲೇಟೆಡ್ ವಿಡಿಯೋನ ನಾನು ಮಾಡಿ ತಿಳಿಸ್ತಾನೆ ಇರ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ.